Good morning one and all. In our previous class we have discussed about TRT and then FRT. Problems on FRT. Problems on FRT. FRT means factor reversal test and TRT means time reversal test. So hagidre previous class alli time reversal test and then factor reversal test complete agittu. Factor reversal test kuda complete agittu, right? Yes. So in today's class, so new concept in index number. So index number alli new concept, that is your consumer CPI. There is your CPI, or also it is called as CLI. CLI or CPI. CLI means cost of living index number. So we usually speak about cost of living index number, cost of living. So usually we speak about ಪರ್ಟಿಕ್ಯುಲರ್ ಆಗಿ ಕೆಲವೊಂದ್ಸಲ ನಾವು ಮಾತಾಡ್ತಿರ್ಬೇಕಾದ್ರೆ ಕಾಸ್ಟ್ ಆಫ್ ಲಿವಿಂಗ್ ಬ್ಯಾಂಗ್ಳೂರಿಗೆ ಹೋದರೆ ಬ್ಯಾಂಗ್ಳೂರ್ ಕಾಸ್ಟ್ ಆಫ್ ಲಿವಿಂಗ್ ಈಸ್ ವೆರಿ ಹೈ, ಅಥವಾ ನೆಕ್ಸ್ಟ್ ಮುಂಬೈ ಕಾಸ್ಟ್ ಆಫ್ ಲಿವಿಂಗ್ ಈಸ್ ವೆರಿ ಹೈ ಅಂತ ಹೇಳ್ತೀವಿ, ರೈಟ್? ಸೊ ಹಾಗಿದ್ರೆ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್, ಇಟ್ ಇಸ್ ಅ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ CLI or CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಬೋತ್ ಆರ್ ಸೇಮ್. We can call either CLI or CPI. CLI means cost of living index number, CPI means consumer price index number ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಹೇಳಿದೆ ಬ್ಯಾಂಗ್ಳೂರಿಗೆ ಹೋದರೆ ಕಾಸ್ಟ್ ಆಫ್ ಲಿವಿಂಗ್ ಹೈ. ಸೊ ಹಾಗಿದ್ರೆ what is the difference between cost of living? What is the differences in cost of living in Davangere if we compare to Davangere and then Bangalore? ಸೊ ಹಾಗಿದ್ರೆ ಬ್ಯಾಂಗ್ಳೂರ್ಗೂ ಮತ್ತು ದಾವಣಗೆರೆಗೆ ನಾವಿಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಸೊ ಹಾಗಿದ್ರೆ ಕಾಸ್ಟ್ ಆಫ್ ಲಿವಿಂಗ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇದೆ, ರೈಟ್? ಸೊ ನಾವು ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇದೆ ಅಂದರೆ ಏನು ಡಿಫ್ರೆನ್ಸ್ ಇದೆ? ಫಾರ್ ಎಕ್ಸಾಂಪಲ್, ಸೊ ವಾಟ್ ಎವರ್ ದ ರೆಂಟ್ ವಿ ಪೇ, ರೈಟ್? ಸೊ ಇಲ್ಲಿ ನಮಗೆ 2 BHK ರೆಂಟ್ ಅಂದರೆ 2 bedroom ಹೌಸ್ ರೆಂಟ್ ನಮಗೆ ಇಲ್ಲೇನು ಬರ್ಬೋದು, ಒಂದು 10,000 ಅಪ್ರಾಕ್ಸಿಮೇಟ್ಲಿ ನಿಮಗೊಂದು 8,000 to 10,000 ಅಲ್ಲಿ ನಮಗೆ 2 BHK ಹೌಸ್ ನಮಗೆ ರೆಂಟಿಗೆ ಸಿಗುತ್ತೆ. ಅದೇ ಏನಾದರೂ ನಾವು ಬ್ಯಾಂಗ್ಳೂರಿಗೆ ಹೋಗ್ತೀವಿ ಅಂತ ಅಂದರೆ ನಮಗೆ ಸ್ವಲ್ಪ ಚೆನ್ನಾಗಿರೋ ಮನೆ 2 BHK ನಮಗೆ ಹೌಸ್ ರೆಂಟಿಗೆ ಬೇಕು ಅಂತ ಅಂದರೆ ಅಲ್ಲಿ ವಿ ಹ್ಯಾವ್ ಟು ಪೇ ಅರೌಂಡ್ 15,000 to 20,000, ಆರ್ ಆಲ್ಸ್ ಇಟ್ಸ್ ಡಿಪೆಂಡ್ ಅಪಾನ್ ದ ಸೈಜ್ ಆಫ್ ದ ಹೌಸಲ್ಲಿ ನಮಗೆ. ಬಟ್ ಏನು ನಮ್ಗೆ ಅಲ್ಲಿಗೆ ಇಲ್ಲಿಗೆ ಬ್ಯಾಂಗ್ಳೂರಿಗೆ ಮತ್ತು ದಾವಣಗೆರೆ ಕಂಪೇರ್ ಮಾಡಿದರೆ ನಮ್ಗೆ ಏನಿಲ್ಲ ಅಂದರೂ ಒಂದು ಅರೌಂಡ್ 5,000 to 6,000 ನಮ್ಗಲ್ಲಿ ಏನಾಗ್ತಾ ಹೋಗುತ್ತೆ, ಅಮೌಂಟ್ ಏನಾಗುತ್ತೆ, ಡಿಫ್ರೆನ್ಸ್ ಆಗುತ್ತೆ, ರೈಟ್? ಎಸ್. ಸೊ ಹಾಗಿದ್ರೆ ದಿಸ್ ಇಸ್ ಕಾಲ್ಡ್ ಕಾಸ್ಟ್ ಆಫ್ ಲಿವಿಂಗ್. ಸೊ ನಾಟ್ ಓನ್ಲಿ ಇನ್ ದ ರೆಂಟ್ ಆಫ್ ಅ ಹೌಸ್, ನಾವು ಬರೀ ರೆಂಟಿಂದ ಮಾತ್ರ ಮಾತಾಡ್ತಾ ಇಲ್ಲ, ರೆಂಟ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟು ಗ್ರಾಸರೀಸ್ ಐಟಮ್ಸ್ ಆಗಿರ್ಬೋದು. ಸೊ ಇಫ್ ವಿ ಕಂಪೇರ್ ರೈಸ್, ಸೊ ಫ್ರಮ್ ದಾವಣಗೆರೆ ಟು ಬ್ಯಾಂಗ್ಳೂರ್ ಅಂತ ಅಂದಾಗ ದೇರ್ ಆಲ್ಸೋ ವಿಲ್ ಗೆಟ್ ಸಮ್ ಡಿಫ್ರೆನ್ಸಸ್ ಇನ್ ರೈಸ್ ಆಗಿರ್ಬೋದು, ರೈಟ್? ಸೊ ಹಾಗಿದ್ರೆ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು. ಸಿ ಫಾರ್ ಎಕ್ಸಾಂಪಲ್, ಇಫ್ ಯು ಗೋ ಟು ಬ್ಯಾಂಗ್ಳೂರ್, ನಾವಿಲ್ಲಿ ಫ್ಲವರ್ಸ್ ತೊಗೊತೀವಿ, ರೈಟ್? ಒಂದು ಮಾರು ಅಂತಂದೇಳಿ ಹೇಳ್ತೀವಿ, ಒಂದು ಮಾರು ಅಂತಂದು ಹೇಳಿ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಸ್ ಯೂಶ್ವಲಿ ಎಲ್ಲರಿಗೂ ಗೊತ್ತು, ಪೂಜೆಗೆ ನಾವೇನಾದ್ರು ಹೂ ತರ್ತಾ ಇದ್ದೀವಿ, ಮಾರ್ಕೆಟಿಂದ ಹೂ ತರ್ತೀವಿ ಅಂತ ಅಂದರೆ 1 ಮಾರು ಅಳಿರಿ, 2 ಮಾರು ಅಳಿರಿ ಅಂತ ಹೇಳ್ತೀವಿ, ರೈಟ್? ಬಟ್ ಆದರೆ ಬ್ಯಾಂಗ್ಳೂರಲ್ಲಿ ನಾವೇನಾದ್ರು ಹೋಗ್ಬಿಟ್ರೆ ಅಲ್ಲಿ ಮೊಳ ಅಂತ ಅಂದರೆ ಅದೇ ದೊಡ್ಡದು, ಅಲ್ಲಿ ಇಷ್ಟು ಮೊಳ ಅಂತ ಅಂದರೆ ಇಷ್ಟು ಬರುತ್ತೆ, ರೈಟ್? ಎಸ್. ಹಾಗಿದ್ರೆ ದಟ್ ಈಸ್ ದ ಡಿಫ್ರೆನ್ಸ್. ಸೊ ನಮಗೆ ಇಲ್ಲಿ ಏನು ಡಿಫ್ರೆನ್ಸಸ್ ಆಗ್ತಾ ಇದೆ, ದಟ್ ಈಸ್ ಕಾಲ್ಡ್ ಕಾಸ್ಟ್ ಆಫ್ ಲಿವಿಂಗ್. ಸೊ ಹಾಗಿದ್ರೆ ಕಾಸ್ಟ್ ಆಫ್ ಲಿವಿಂಗ್. ಸೊ ಇಲ್ಲಿವರೆಗೂ ನಾವು ಇಂಡೆಕ್ಸ್ ನಂಬರ್ನ ಸ್ಟಡಿ ಮಾಡ್ಕೊಂಡು ಬಂದಿದ್ದೀವಿ, ರೈಟ್? ಸೊ ಇಂಡೆಕ್ಸ್ ನಂಬರ್ ಅಂತ ಅಂದರೆ ರಿಲೇಟಿವ್ ಚೇಂಜಸ್ ಇನ್ ಪ್ರೈಸ್ ಅಂತ ಹೇಳಿದ್ವಿ, ರಿಲೇಟಿವ್ ಚೇಂಜಸ್ ಇನ್ ಪ್ರೈಸ್, ರಿಲೇಟಿವ್ ಚೇಂಜಸ್ ಇನ್ ಕ್ವಾಂಟಿಟಿ, ರಿಲೇಟಿವ್ ಚೇಂಜಸ್ ಇನ್ ವ್ಯಾಲ್ಯೂ, ರೈಟ್? ಸೊ ಹಾಗಿದ್ರೆ ಇದನ್ನೆಲ್ಲದನ್ನು ನಾವು ಇಷ್ಟು ದಿನ ನಾವಿಲ್ಲಿ ಜಸ್ಟ್ ಜನರಲ್ ಚೇಂಜಸ್. ಸೊ ಪರ್ಟಿಕ್ಯುಲರ್ ಆಗಿ ನಾವು ಒಂದು ಏರಿಯಾಕ್ಕಾಗಿರ್ಬೋದು ಅಥವಾ ಒಂದು ಕನ್ಸ್ಯೂಮರ್ಸ್ ಅಂದರೆ ಪರ್ಟಿಕ್ಯುಲರ್ ಕನ್ಸ್ಯೂಮರ್ಸ್ ಅಂತ ಅಂದರೆ ಇಲ್ಲಿ ನಾವು ಕನ್ಸ್ಯೂಮರ್ಸ್ ಅಂತ ಬಂದಾಗ ವಿಲ್ ಬಿ ಹ್ಯಾವಿಂಗ್ ಮಿಡಲ್ ಕ್ಲಾಸ್ ಕನ್ಸ್ಯೂಮರ್ಸ್ ಆಗಿರ್ಬೋದು, ಅಥವಾ ಲೋ ಕ್ಲಾಸ್ ಕನ್ಸ್ಯೂಮರ್ಸ್ ಆಗಿರ್ಬೋದು, ಅಥವಾ ಹೈ ಕ್ಲಾಸ್ ಕನ್ಸ್ಯೂಮರ್ಸ್ ಆಗಿರ್ಬೋದು. ಕನ್ಸ್ಯೂಮರ್ಸ್ ಆ್ಯಂಡ್ ಕಸ್ಟಮರ್ಸ್ ಅಂತ ಹೇಳಿ ಬಂದಾಗ ನಮ್ಗೆ ಇಲ್ಲಿ ಏನಾಗ್ತಾ ಹೋಗುತ್ತೆ, ಡಿವೈಡ್, ಮಿಡಲ್ ಕ್ಲಾಸ್ ಇದೆ, ಲೋ ಕ್ಲಾಸ್ ಇದೆ, ಹೈ ಕ್ಲಾಸ್ ಇದೆ, ಈ ರೀತಿ ನಮಗೆ ಕ್ಲಾಸಸ್ಗಳು ಸಿಗ್ತಾ ಹೋಗುತ್ತೆ, ರೈಟ್? ನಮಗೆ ಇಲ್ಲಿ ಏನು ಗ್ರೂಪ್ ಸಿಗ್ತಾ ಹೋಗುತ್ತೆ. ಸೊ ನಾವಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಇಲ್ಲಿವರೆಗೂ ಅದಕ್ಕೋಸ್ಕರ ನಾವಿಲ್ಲಿ ಇಂಡೆಕ್ಸ್ ನಂಬರ್ನ ನಾವಿಲ್ಲಿ ಓದ್ತಾ ಬಂದಿಲ್ಲ. ಸೊ ಹಾಗಿದ್ರೆ ಇಲ್ಲಿವರೆಗೂ ನಾವು ನೋಡಿದ್ದೇನು ಜನರಲ್ ಚೇಂಜಸ್. ಸೊ ಹಾಗಿದ್ರೆ ಜನರಲ್ ಪ್ರೀವಿಯಸ್ ಇಯರ್ ಪ್ರೈಸಸ್ ಎಷ್ಟಿತ್ತು, ಹಾಗಿದ್ರೆ ಈ ವರ್ಷ ಎಷ್ಟಾಗಿ
ಸೊ ಹಾಗಿದ್ರೆ ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಇಂಡೆಕ್ಸ್ ನಂಬರ್, ಹಾಗಿದ್ರೆ ಪರ್ಸೆಂಟೇಜ್ ಏನು ಚೇಂಜ್ ಆಗಿದೆ, ಸೊ ಅದನ್ನು ನಾವು ಇಂಡೆಕ್ಸ್ ನಂಬರ್ ರೀತಿಯಲ್ಲಿ ನಾವು ಓದ್ತಾ ಬಂದಿದ್ದೀವಿ. ಸೊ ಹಾಗಿದ್ರೆ ದಿಸ್ ಕಾನ್ಸೆಪ್ಟ್, ಪರ್ಟಿಕ್ಯುಲರ್ಲಿ ದಿಸ್ ಕಾನ್ಸೆಪ್ಟ್ ಈಸ್ ಅಬೌಟ್ ಕನ್ಸ್ಯೂಮರ್. ಸೊ ಹಾಗಿದ್ರೆ ಈ ಕಾನ್ಸೆಪ್ಟ್ ಯಾವುದ್ರ ಮೇಲೆ ನಾವು ಓದ್ತಾ ಇದ್ದೀವಿ ಅಂದರೆ ಕನ್ಸ್ಯೂಮರ್ಸ್ ಮೇಲೆ ನಾವಿಲ್ಲಿ ಓದ್ತಾ ಇರೋದು. ಸೊ ಹಾಗಿದ್ರೆ ವಾಟ್ ಈಸ್ CPI? CPI ಇಸ್ ಅ ಕಾಸ್ಟ್ ಆಫ್, CPI ಇಸ್ ಅ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಅಥವಾ CLI ಅಂತ ಅಂದರೆ ಇಟ್ಸ್ ಅ CLI ಅಂತ ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಇಲ್ಲಿ ಪರ್ಟಿಕ್ಯುಲರ್ ಒಂದು ಗ್ರೂಪ್ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತಾ ಇರೋವಂಥದ್ದು. ಸೊ ಹಾಗಿದ್ರೆ ನೋಡಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಈಸ್ ದ ಇಂಡೆಕ್ಸ್ ನಂಬರ್. ಸೊ ಹಾಗಿದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಅನ್ನೋದು ನಮಗಿಲ್ಲಿ ಇಂಡೆಕ್ಸ್ ನಂಬರ್ ಆಗಿರುತ್ತೆ. ಇಂಡೆಕ್ಸ್ ನಂಬರ್ ಆಫ್ ದ ಕಾಸ್ಟ್. So consumer price index number is the index number. It's the index number of the cost met by a specified class of consumer. Ready? This is very, very important for us. So why we are studying CPI? Why we are studying CLI? CLI na yak study ಮಾಡ್ತಾ ಇದೀವಿ, CPI na yak study ಮಾಡ್ತಾ ಇದೀವಿ? To know, so what is the cost met by ಸ್ಪೆಸಿಫೈಡ್ ಕ್ಲಾಸ್ ಆಫ್ ಕನ್ಸ್ಯೂಮರ್. ಸೊ ಹಾಗಿದ್ರೆ ನಮಗಿಲ್ಲಿ ನಾವು ಓದ್ತಾ ಇರೋ ಅಂಥದ್ದೇ ಇಲ್ಲೇನು ಸ್ಪೆಸಿಫೈಡ್ ಕ್ಲಾಸ್ ಆಫ್ ಕನ್ಸ್ಯೂಮರ್. ಸ್ಪೆಸಿಫೈಡ್ ಮೀನ್ಸ್ ವಾಟ್? ಪರ್ಟಿಕ್ಯುಲರ್ ಕ್ಲಾಸ್ ಅಂತ ಹೇಳಿ, ಪರ್ಟಿಕ್ಯುಲರ್ ಕ್ಲಾಸ್. ಸ್ಪೆಸಿಫಿಕ್ ಆಗಿ ಹೇಳೋ ಅಂಥದ್ದು. ಸ್ಪೆಸಿಫಿಕ್ ಅಂತ ಅಂದರೆ ಇದೇ ಸರ್ಟೇನ್ ಆಗಿ ಇವರೇ ಅಂತಂದು ಹೇಳೋ ಅಂಥದ್ದು. ಪುವರ್ಸ್ ಆಗಿರ್ಬೋದು, ಮಿಡಲ್ ಕ್ಲಾಸ್ ಆಗಿರ್ಬೋದು, ಅಪ್ಪರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಇನ್ನೊಂದು ರಿಚ್ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ನಮಗೆ ಗ್ರೂಪ್ಗಳು ಸಿಗುತ್ತೆ, ನಮಗೆ ಇಲ್ಲಿ ಕ್ಲಾಸಸ್ಗಳು ಸಿಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಸ್ಪೆಸಿಫೈಡ್ ಕ್ಲಾಸ್ಗಳ ಮೇಲೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದು ಇಂಡೆಕ್ಸ್ ನಂಬರ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಹಾಗಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ CPI ಆರ್ CLI ಅಂತ ಕರಿತೀವಿ. ಸೊ ಹಾಗಿದ್ರೆ ಸೊ ವಾಟ್ ಈಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಈಸ್ ದ ಇಂಡೆಕ್ಸ್ ನಂಬರ್ ಆಫ್ ದ ಕಾಸ್ಟ್. ಏನು ಹೇಳಿ? ಕಾಸ್ಟ್ ಅಂದರೆ ಎಕ್ಸ್ಪೆನ್ಸಸ್. ಕಾಸ್ಟ್ met by a specified class of consumer, specific class of consumer in buying a basket of goods and services. In buying a basket of goods and services. ಇಲ್ಲಿ ನೋಡಿ, specified class of consumer. ಸ್ಪೆಸಿಫೈಡ್ ಕ್ಲಾಸ್ ಆಫ್ ಕನ್ಸ್ಯೂಮರ್ ಅಂದರೆ ಹೇಳಿದೆ, ಮಿಡಲ್ ಕ್ಲಾಸ್ ಆಗಿರ್ಬೋದು, ಅಪ್ಪರ್ ಕ್ಲಾಸ್ ಆಗಿರ್ಬೋದು, ರಿಚ್ ಕ್ಲಾಸ್ ಆಗಿರ್ಬೋದು, ರೈಟ್? ಸೊ ಮಿಡಲ್ ಕ್ಲಾಸ್ ಆಗಿರೋದು ಬಡ್ಜೆಟ್ ಬೇರೆ ಇರುತ್ತೆ, ಪುವರ್ ಕ್ಲಾಸ್ ಇರೋದು ಬಡ್ಜೆಟ್ ಬೇರೆ ಇರುತ್ತೆ, ಮಿಡಲ್ ಕ್ಲಾಸ್ ಇರೋದು ಬಡ್ಜೆಟ್ ಬೇರೆ ಇರುತ್ತೆ, ಅಪ್ಪರ್ ಮಿಡಲ್ ಕ್ಲಾಸ್ ಬಡ್ಜೆಟ್ ಬೇರೆ ಇರುತ್ತೆ, ಆ್ಯಂಡ್ ದೆನ್ ರಿಚ್ ಫ್ಯಾಮಿಲಿಯಿಂದ ಬಂದಂಥದ್ದು ಬಡ್ಜೆಟ್ ಬೇರೆ ಇರುತ್ತೆ, ರೈಟ್? ಸೊ ಹಾಗಿದ್ರೆ ಇಲ್ಲಿ ನಾನು ಸ್ಪೆಸಿಫೈಡ್ ಕ್ಲಾಸ್, ಇದು ನಿಮಗೆ ಗೊತ್ತಿರಬೇಕು, ಸ್ಪೆಸಿಫೈಡ್ ಕ್ಲಾಸ್ ಆಫ್ ಕನ್ಸ್ಯೂಮರ್ ಇನ್ ಬೈಯಿಂಗ್ ವಾಟ್? ನೋಡಿ, ಎಲ್ಲರೂ ಒಂದೇ ರೀತಿಯಾಗಿರೋ ಅಂತಂದು ಹೇಳಿ, ಈಗ ಫಾರ್ ಎಕ್ಸಾಂಪಲ್ ಪುವರ್ ರಿಚ್ ಮಿಡಲ್ ಅಪ್ಪರ್ ಮಿಡಲ್ ಅಂತಂದು ಹೇಳಿ ತಗೊಂಡಾಗ ಎಲ್ಲರೂ ಕೂಡ ಸೇಮ್ ಕ್ವಾಲಿಟಿ ಆಫ್ ರೈಸನ್ನು ಊಟ ಮಾಡಲ್ಲ, ರೈಟ್? ಸೊ ಹಾಗಿದ್ರೆ ಕೆಲವೊಬ್ಬರು ನಮಗೇನು ಸೊಸೈಟೀಸ್ ಅಂತ ನಾವೇನು ಕರಿತೀವಿ, ಅಲ್ಲಿಂದ ನಮಗೇನು ರೇಷನ್ ಸಿಗುತ್ತೆ, ನಮಗೇನು ರೈಸ್ ಸಿಗುತ್ತೆ, ಅದನ್ನು ಕೆಲವೊಬ್ರು ಕನ್ಸ್ಯೂಮ್ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಗ್ರೋಸರಿ ಶಾಪಲ್ಲಿ ಸಿಗೋವಂಥ 40 rupees kg, ಯು ವಿಲ್ ಗೆಟ್ ಅರೌಂಡ್ 30 rupees kg ರೈಸ್ ಸಿಗುತ್ತೆ, 40 rupees kg ರೈಸ್ ಸಿಗುತ್ತೆ, 50 rupees kg ರೈಸ್ ಸಿಗುತ್ತೆ, ಆ್ಯಂಡ್ ದೆನ್ 60 rupees kg ರೈಸ್ ಸಿಗುತ್ತೆ. ಸೊ ಡಿಪೆಂಡ್ ಅಪಾನ್ ದ ಕ್ವಾಲಿಟಿ ಆಫ್ ರೈಸಸ್, ರೈಟ್? ಎಲ್ಲರೂ ಹಾಗಿದ್ರೆ ಒಂದೇ ಕ್ವಾಲಿಟಿ ಆಫ್ ರೈಸನ್ನು ಊಟ ಮಾಡಲ್ಲ, ರೈಟ್? ಸೊ ಇಫ್ ಯು ವಿಸಿಟ್ ಗ್ರೋಸರಿ ಶಾಪ್, ನೀವೇನಾದರೂ ಕಿರಾಣಿ ಅಂಗಡಿಗೆ ಏನಾದರೂ ನೀವು ವಿಸಿಟ್ ಮಾಡಿದ್ರಿ ಅಂತ ಅಂದರೆ ದೇರ್ ಯು ವಿಲ್ ಗೆಟ್ ಮೆನಿ ಕೈಂಡ್ಸ್ ಆಫ್ ರೈಸಸ್, ರೈಟ್? ಅಲ್ಲಿ ನಿಮಗೆ ತುಂಬ ಕೈಂಡ್ಸ್ ಸಿಗುತ್ತೆ. ಸೊ ಲೋವರ್ ಪ್ರೈಸಿಂದ ಹಿಡಿದು ಅಪ್ಪರ್ ಪ್ರೈಸ್ವರೆಗೂ ಎಲ್ಲ ರೀತಿಯಾಗೂ ನಮಗಲ್ಲಿ ರೈಸಸ್ ಅವೈಲಬಿಲಿಟಿ ಇದೆ. ಸೊ ಹಾಗಿದ್ರೆ ವಾಟ್ ಇಟ್ ಮೀನ್? ಏನು ಹಾಗಿದ್ರೆ ಎಲ್ಲ ರೀತಿಯಾಗೂ ರೈಸಸ್ ಸಿಗುತ್ತೆ ಅಂತ ಅಂದರೆ ಇಟ್ ಮೈಟ್ ಬಿ. ಸೊ ಹಾಗಿದ್ರೆ ಆ ಒಂದು ಪರ್ಟಿಕ್ಯುಲರ್ ಶಾಪಿಗೆ ಎಲ್ಲ ರೀತಿಯಾಗಿರುವಂಥ ಪೀಪಲ್ ಏನು ಮಾಡ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ, ರೈಟ್? ಇವಾಗ ಅವ್ರ ಅಂಗಡಿಗೆ ಬರೀ ರಿಚ್ ಪೀಪಲ್ ಮಾತ್ರ ಬರ್ತಾ ಇದ್ದಾರೆ ಅಂತ ಅಂದರೆ, ಸೊ ಹಾಗಿದ್ರೆ ಅವ್ರೇನು ಮಾಡ್ತಾ ಇದ್ರು, 30 rupees 40 rupees kg ರೈಸನ್ನು ಅವರು ಇಡ್ತಾನೆ ಇರಲ್ಲ. ಯಾಕಂದರೆ ಅದು ಆ ರೀತಿ ನಾವು ಪ್ರಾಡಕ್ಟನ್ನು ತರಿಸಿದ್ವಿ ಅಂದರೆ ಅವರು ತೊಗೊಂಡು ಹೋಗಲ್ಲ, ರೈಟ್? ಸೊ ಈಗ ಆ ರೀತಿ ಪ್ರಾಡಕ್ಟ್ ಇಡ್ತಾ ಇದ್ದಾರೆ ಅವರು ಅಲ್ಲಿ ಅಂತ ಅಂದರೆ, ಆ ರೀತಿ ಐಟಮ್ ಇಡ್ತಾ ಇದ್ದಾರೆ, ರೈಸ್ 20-30 rupees kg ಐಟಮ್ ಇಡ್ತಾ ಇದ್ದಾರೆ ಅಂತ ಅಂದರೆ, ಸೊ ಆಫ್ಕೋರ್ಸ್ ಇಟ್ ಮೀನ್ ದಟ್ ಅಲ್ಲಿ ನಮಗೆ ಪುವರ್ ಬರ್ತಾರೆ, ಮಿಡಲ್ ಕ್ಲಾಸ್ ಬರ್ತಾರೆ, ಅಪ್ಪರ್ ಮಿಡಲ್ ಕ್ಲಾಸ್ ಬರ್ತಾರೆ, ಆ್ಯಂಡ್ ದೆನ್ ರಿಚ್ ಪೀಪಲ್ ಕೂಡ ಆ ಒಂದು ಪರ್ಟಿಕ್ಯುಲರ್ ಶಾಪಿಗೆ ಬರ್ತಾರೆ. ಸೊ ಹಾಗಾದ್ರೆ ಅಲ್ಲಿ ಏನಾಗ್ತಾ ಇದೆ,
ಬಾಸ್ಕೆಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇಲ್ಲಿ ನಾವೇನು ಪರ್ಚೇಸ್ ಮಾಡ್ತಾ ಇದ್ದೀವಿ ಸೊ ಒಂದೇ ರೀತಿಯಾಗಿ ಇರೋದಿಲ್ಲ, ರೈಟ್. ಯು ಕ್ಯಾನ್ ಟೇಕ್ ಎನಿ ಪ್ರಾಡಕ್ಟ್ಸ್, ಯು ಕ್ಯಾನ್ ಟೇಕ್ ಎನಿ ಯಾವುದಾದ್ರೂ ತೊಗೊಳ್ಳಿ. ನಿಮಗೆ ಪ್ರಾಡಕ್ಟ್ ನೀವು ಯಾವುದೇ ಪ್ರಾಡಕ್ಟನ್ನು ನೀವು ತೊಗೊಂಡ್ವಿ ಅಂತ ಅಂದರೂ, ಯಾವುದೇ ಐಟಮನ್ನು ನಾವು ತೊಗೊಂಡ್ವಿ ಅಂತ ಅಂದರೂ, ಪ್ರತಿಯೊಂದು ಐಟಮಲ್ಲೂ ಅಕಾರ್ಡಿಂಗ್ ಟು ದ ಕ್ಲಾಸಸ್, ಮಿಡಲ್ ಕ್ಲಾಸ್, ಅಪ್ಪರ್ ಕ್ಲಾಸ್, ಹೈಯರ್ ಕ್ಲಾಸ್, ಅಕಾರ್ಡಿಂಗ್ ಟು ದ ಕ್ಲಾಸಸ್ ಇಲ್ಲಿ ಏನಾಗ್ತಾ ಇದೆ, ನಮಗೆ ಐಟಮ್ಸ್ಗಳದ್ದು ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ. ಸಿ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಅ ಕ್ಯಾಮ್ರಾ ತಗೊಂಡ್ರಿ ಅಂತ ಅಂದರೆ, ಕ್ಯಾಮ್ರಾ ತೊಗೊಂಡ್ರೆ 10,000 ಹಿಡಿದು ನಿಮಗೆ ಅರೌಂಡ್ ಲ್ಯಾಕ್ಸ್ ಟುಗೆದರ್ವರೆಗೂ ನಮಗೆ ಕ್ಯಾಮ್ರಾಸನ್ನು ನಾವು ಪರ್ಚೇಸ್ ಮಾಡ್ಬೋದು. ಇಫ್ ಯು ಟೇಕ್ ಅ ಮೊಬೈಲ್ ಫೋನ್ ತೊಗೊಂಡ್ರಿ ಅಂತ ಅಂದರೆ ನೀವು 1000 ಹಿಡಿದು 1000 rupees ಹಿಡಿದು ವಿ ಕ್ಯಾನ್ ಪರ್ಚೇಸ್ ಅಪ್ ಟು ಲ್ಯಾಕ್ಸ್ ಟುಗೆದರ್. ಸಿ ಫಾರ್ ಎಕ್ಸಾಂಪಲ್, ಇಫ್ ವಿ ಆರ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದಾಗ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ವಿ ಕೆನಾಟ್ ಪರ್ಚೇಸ್ 2 lakh rupees ಫೋನ್, ರೈಟ್. 2 lakh rupees ಫೋನನ್ನು ತೊಗೊಳ್ಲಿಕ್ಕಾಗತ್ತಾ? ಪುವರ್ ಪೀಪಲ್ 2 lakh rupees ಫೋನನ್ನು ಪರ್ಚೇಸ್ ಮಾಡಲಿಕ್ಕಾಗತ್ತಾ? ನೋ. ಸೊ ಹಾಗಿದ್ರೆ 2 lakh rupees ಫೋನ್ ಯಾರಿಗೆ ನಾವು ಒಂದು ಆ ಪ್ರಾಡಕ್ಟನ್ನು ಯಾರಿಗೆ ಡಿಸೈನ್ ಮಾಡಿರ್ತೀವಿ? ಹೂ ಎವರ್ ಹೂ ಕ್ಯಾನ್ ಆಫರ್ ಫಾರ್ ದ್ಯಾಟ್, ಅಫೋರ್ಡ್ ಫಾರ್ ದ್ಯಾಟ್, ಹೂ ಕ್ಯಾನ್ ಅಫೋರ್ಡ್ ಫಾರ್ ಇಟ್. ಅದಕ್ಕೆ ಯಾರು ಅಫೋರ್ಡ್ ಮಾಡಲಿಕ್ಕೆ ಸಾಧ್ಯ ಅಂಥವರಿಗೆ ನಾವಿಲ್ಲಿ ಡಿಸೈನ್ ಮಾಡಿರ್ತೀವಿ. ಸೊ ಹಾಗಿದ್ರೆ ಇಟ್ ಇಸ್ ಅ ಸ್ಪೆಸಿಫೈಡ್ ಕ್ಲಾಸ್ ಆಫ್ ಕನ್ಸ್ಯೂಮರ್ ಬಾಸ್ಕೆಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಇಲ್ಲಿ ಮೇನ್ ಆಗಿ ನಮಗೆ ಬೇಸಿಕ್ ಬಾಸ್ಕೆಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಮೀನ್ಸ್ ಬಾಸ್ಕೆಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಮೀನ್ಸ್ ಇಲ್ಲಿ ನಾವೇನಂತ ಹೇಳ್ಬೋದು, ಡೇ ಟು ಡೇ ಲೈಫಲ್ಲಿ ನಮಗೆ ಬೇಕಾಗಿರುವಂಥ ಐಟಮ್ಸ್. ಡೇ ಟು ಡೇ ಲೈಫ್ ಅಂದರೆ ಯಾವುದಾಗಿರ್ಬೋದು, ನಾವು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಏನು ಬೇಕಾಗುತ್ತೆ ಹೇಳಿ? ವಿ ನೀಡ್ some freshness item, right? Like we need some paste, soap, like that, water. So it's a day to day ಲೈಫಲ್ಲಿ ನಮಗೆ ಬೇಕಾಗಿರುವಂಥ ಐಟಮ್ಸ್. ಆ್ಯಂಡ್ ದೆನ್ ರೈಸು, ವೀಟ್, ಜೋವರ್, ಸೊ ಈ ರೀತಿ ಆಗಿರುವಂಥ ಐಟಮ್ಸ್ಗಳು, ರೈಟ್. ಆ್ಯಂಡ್ ದೆನ್ ಪಲ್ಸಸ್ ಆಗಿರ್ಬೋದು, ಆ್ಯಂಡ್ ದೆನ್ ವೆಜಿಟೇಬಲ್ಸ್ ಆಗಿರ್ಬೋದು, ರೈಟ್. ಸೊ ಈ ರೀತಿ ನೋಡಿ, ಕೆಲವೊಬ್ಬರು ರೇಷನ್ 1 month ಆಗೋಷ್ಟು ರೇಷನ್ ತರ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಡೇ ಟು ಡೇ ಲೈಫಿಗೆ ಎಷ್ಟು ಬೇಕು ಅಷ್ಟು ರೇಷನ್ ತರ್ತಾರೆ. ಕೆಲವೊಬ್ರು 2 ದಿನ 3 ದಿನಕ್ಕಾಗೋವಷ್ಟು ರೇಷನನ್ನು ತರ್ತಾರೆ. ನೋಡಿ, ಇಟ್ಸ್ ಅ ಡಿಪೆಂಡ್ ಅಪಾನ್ ಹೌ ದೇ ಅಫೋರ್ಡೆಬಲ್ ಅಂತಂದು ಹೇಳಿ, ರೈಟ್. ಅವರಿಗೆ ಯಾವ ರೀತಿ ಅಮೌಂಟ್ ಇರುತ್ತೆ, ಅವ್ರ ಹತ್ರ ಯಾವ ರೀತಿ ಮನಿ ಇರುತ್ತೆ, ಆ ರೀತಿಯಾಗಿ ಅವರು ಏನು ಮಾಡ್ತಾ ಹೋಗ್ತಾರೆ, ಲೈಫನ್ನು ಲೀಡ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಿದ್ರೆ, ಸೊ ವಾಟ್ ಈಸ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂದರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಈಸ್ ದ ಇಂಡೆಕ್ಸ್ ನಂಬರ್ ಆಫ್ ದ ಕಾಸ್ಟ್ ಮೆಟ್ ಬೈ ಅ ಸ್ಪೆಸಿಫೈಡ್ ಕ್ಲಾಸ್ ಆಫ್ ಕನ್ಸ್ಯೂಮರ್. ಹಿಯರ್ ವಿ ಆರ್ ಸ್ಟಡಿಂಗ್ specified class of consumer in buying a basket of goods and services. ಸೊ ಹಾಗಿದ್ರೆ ಇಲ್ಲಿ ರಿಚ್, ಪುವರ್, ಮಿಡಲ್ ಕ್ಲಾಸ್, ಸೊ ಈ ರೀತಿಯಾಗಿ ಅವ್ರದ್ದೇ ಆಗಿರೋ ಒಂದು ಫ್ಯಾಮಿಲಿನ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ನಾವು ಓದ್ಕೊಂಡು ಬಂದಿರೋವಂಥದ್ದು ಒಂದು ಜನರಲ್ ಕಾನ್ಸೆಪ್ಟ್. ಸೊ ವಾಟ್ ಈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿ ಜನರಲ್ ಕಾನ್ಸೆಪ್ಟ್ ಓದ್ಕೊಂಡು ಬಂದಿದ್ದೀವಿ. ಸೊ ಹಾಗಿದ್ರೆ ಇಲ್ಲಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿ ಬಂದಾಗ ಪರ್ಟಿಕ್ಯುಲರ್ ಕನ್ಸ್ಯೂಮರ್ಸ್ ಬಗ್ಗೆ, ಒಂದು ಫ್ಯಾಮಿಲಿ ಬಗ್ಗೆ, ಒಂದು ಗ್ರೂಪ್ ಬಗ್ಗೆ, ಒಂದು ಸ್ಪೆಸಿಫೈಡ್ ಕ್ಲಾಸ್ ಆಫ್ ಕನ್ಸ್ಯೂಮರ್ಸ್ ಬಗ್ಗೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಹಿಯರ್ ವಿ ಹ್ಯಾವ್ 2 methods in computing index number. ಸೊ ಹಾಗಿದ್ರೆ ಇಂಡೆಕ್ಸ್ ನಂಬರನ್ನು ನಾವಿಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಮ ಹತ್ರ 2 ಮೆಥಡ್ ಇದೆ. ಸೊ ಒನ್ ಮೆಥಡ್ ಈಸ್, ಫಸ್ಟ್ ಒನ್ ವಿ ಹ್ಯಾವ್ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್. ಸೊ ಫಸ್ಟ್ ಮೆಥಡ್ ಈಸ್ aggregative expenditure method. ಸೊ ಹಾಗಿದ್ರೆ ಫಸ್ಟ್ ಮೆಥಡ್ ಯಾವುದು? ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್. ಸೊ ಅಗ್ರಿಗೇಟಿವ್ ಮೀನ್ಸ್ ವಾಟ್? ಟೋಟಲ್ ಅಂತಂದು ಹೇಳಿ ತಗೊಂತೀವಿ. ಸೊ ಎಕ್ಸ್ಪೆಂಡಿಚರ್, ಸೊ ಹಾಗಿದ್ರೆ ಒಂದು ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು, ಒಂದು ಫ್ಯಾಮಿಲಿದು, ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಆಫ್ ಪೀಪಲ್ದು, ಒಂದು ಪರ್ಟಿಕ್ಯುಲರ್ ಸ್ಪೆಸಿಫೈಡ್ ಕ್ಲಾಸ್ ಆಫ್ ಕನ್ಸ್ಯೂಮರ್ದು, ಅವ್ರದ್ದು ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು. ಸೊ ಹಾಗಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಿರುತ್ತೆ ಅದ್ರ ಮೇಲೆ ನಾವಿಲ್ಲಿ ಏನು ಮಾಡ್ತೀವಿ, ಒಂದು ಇಂಡೆಕ್ಸ್ ನಂಬರನ್ನು ನಾವಿಲ್ಲಿ ಕ್ರಿಯೇಟ್ ಮಾಡುವಂಥದ್ದು. ದಟ್ ಈಸ್ ಫಸ್ಟ್ ಮೆಥಡ್. Second method is your family budget method. So ಹಾಗಿದ್ರೆ I will give the formula for aggregative expenditure method. So the formula is CPI. So aggregative expenditure method ಗೆ formula ಏನಾಗುತ್ತೆ? Sum of P1 Q0 divided by sum of P0 Q0 into 100. Okay? Yes. So ಹಾಗಿದ್ರೆ what is the formula for this? CPI is equal to sum of P1 Q0 divided by sum of P0 Q0 into 100. ಸೊ ಹಾಗಿದ್ರೆ ಇಲ್ಲಿ ನೋಡಿ, ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಅಂದರೆ ಏನು ಟೋಟಲ್ ಇರುತ್ತೆ, ಎಕ್ಸ್ಪೆಂಡಿಚರ್ ಟೋಟಲನ್ನು ತೊಗೊಂಡ್ಬಿಟ್ಟು ನಾವಿಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ. ಸೊ ಹಾಗಿದ್ರೆ ನೋಡಿ, ದಿಸ್ ಮೆಥಡ್
this formula already ಈ formula ನೀವು ಕಲ್ತಿದ್ದೀರಾ, right? So this formula is of ಯಾರ್ದಿದೆ formula? This formula is of last payers price index number. Remember? Yes, ನೆನಪಿಗೆ ಬಂತ ಇವಾಗ? Yes. So last payers price index number formula ಏನು ಕಲ್ತಿದ್ದೀವಲ್ಲ? So ಹಾಗಿದ್ರೆ same formula CPI is equal to sum of P1 Q0 divided by sum of P0 Q0 into 100. So ಹಾಗಿದ್ರೆ so it is a aggregative expenditure method formula. So next one we have family budget method. So ಹಾಗಿದ್ರೆ second one ಯಾವುದು? Second one ಯಾವುದು? Family budget method. Family budget method. Second method is family budget method. So what is the formula for this? Formula for this is CPI is equal to sum of WP divided by sum of W. Sum of WP divided by sum of W. Right? So ಹಾಗಿದ್ರೆ ಇಲ್ಲಿ ಇದು ಕೂಡ ಕಲ್ತಿದ್ದೀವಿ ನಾವು sum of WP divided by sum of W. Weighted price index number ನ ನಾವು ಮಾಡಬೇಕಾದ್ರೆ so we had the formula sum of WP divided by sum of W, right? So ಹಾಗಿದ್ರೆ what is W stands for here? W is equal to what? W is equal to P0 into Q0. W is equal to P0 into Q0 ಅಂತ ಹೇಳಿ ಕರಿತೀವಿ. So ಹಾಗಿದ್ರೆ what is P? P is equal to P1 divided by P0 into 100 ಅಂತ ಹೇಳಿ ಕರಿತೀವಿ. W is equal to P0 into Q0. P is equal to P1 divided by P0 into 100 ಅಂತ ಹೇಳಿ ಕರಿತೀವಿ. And also we have one more formula for this. When we have the indexes ಕೊಟ್ಟಾಗ ಇಲ್ಲಿ ನಮ್ಗೆ ಇನ್ನೊಂದು ಫಾರ್ಮುಲಾ ಬರುತ್ತೆ. CPI or CLI is equal to sum of WI divided by sum of W. ಇಲ್ಲಿ ನಮಗೆ ಎರಡು ಫಾರ್ಮುಲಾ ಬರುತ್ತೆ ಫ್ಯಾಮಿಲಿ ಬಡ್ಜೆಟ್ ಮೆಥಡ್ ಅಲ್ಲಿ. ಒಂದು sum of WP divided by sum of W and one more sum of WI divided by sum of W. Sum of WI, W is a P0 Q0. Sum of P0 Q0. W stands for P0 Q0 and then I stands for index. I stands for index ಅಂತ ಹೇಳಿ ನಿಮಗೆ ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಐ ಕೊಟ್ಟಿರ್ತಾರೆ. ಓಕೆ, ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಐ ಇರುತ್ತೆ. ಸೊ ದೀಸ್ ಆರ್ ದ ಫಾರ್ಮುಲಾಸ್ ಫಾರ್ CPI ಆರ್ CLI. ನಿಮಗೆ ಇಲ್ಲಿ CPI ಅಂತನಾರ ಬರಿಬೋದು, CLI ಅಂತನಾರ ಬರಿಬೋದು, ಬೋತ್ ಆರ್ ಸೇಮ್. ಓಕೆ, ಎಸ್. ನಿಮಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫೈಂಡ್ ಔಟ್ ಮಾಡಿ ಅಂತನಾರು ಹೇಳ್ಬೋದು ಅಥವಾ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬೋದು. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಬೋತ್ ಆರ್ ಸೇಮ್. ಸೊ ಹಾಗಿದ್ರೆ CLI ಕಾಸ್ಟ್ ಆಫ್ ಲಿವಿಂಗ್, CLI ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಅಥವಾ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. CLI ಕಾಸ್ಟ್ ಆಫ್ ಲಿವಿಂಗ್, CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿ ಕರಿತೀವಿ. ಓಕೆ, ಎಸ್. ಸೊ ಹಾಗಿದ್ರೆ ವಿಲ್ ಸಿ ಸಮ್ ಪ್ರಾಬ್ಲಮ್ಸ್ ಆನ್ CPI and then CLI. Your first problem is first method, aggregative expenditure method. Okay, first method, aggregative expenditure method. First method, aggregative expenditure method. Aggregative expenditure method. Okay, first one, commodity
So next one, units. Sorry. Write down the question. Calculate the CPI for the year calculate the CPI for the year 2012 with respect year 2010, sorry, with respect to base year 2005, with respect to base year 2005, with respect to base year 2005. Okay, yes. Another question. Your question is aggregative expenditure method. First method ಮೇಲೆ ನಾವಿಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಫಸ್ಟ್ ಮೆಥಡ್ ಇಸ್ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್. ಸೊ ಕ್ಯಾಲ್ಕುಲೇಟ್ ದ CPI for the year 2012 with respect to base year 2005. ಸೊ ಹಾಗಿದ್ರೆ 2012 ಗೆ ನಾವಿಲ್ಲಿ CPI ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ವಿತ್ ರೆಸ್ಪೆಕ್ಟ್ ಟು 2005 ನ ನಾವು ಬೇಸ್ ಇಯರ್ ಆಗಿ ಇಟ್ಕೊಂಡ್ಬಿಟ್ಟು 2012 ಅಲ್ಲಿ ಬೇಸ್ ಇಯರ್ ಏನಿದೆ 2005. ಸೊ ಹಾಗಿದ್ರೆ ಕರೆಂಟ್ ಇಯರ್ 2012 ಗೆ ನಾವು CPI ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಎಸ್. ಹಾಗಿದ್ರೆ commodity, first column we have commodity, so second column we have units, third column number of units, next we have price per unit in rupees, price per unit in rupees, price per unit in rupees, 2005 and 2012, 2005 and 2012. Okay. Under commodity we have rice, sugar, dal, tea, rice, sugar, dal, tea, fuel, cloth, house rent, miscellaneous, house rent, miscellaneous means ಅದರ್ ಥಿಂಗ್ಸ್ ಅಂತಂದು ಹೇಳಿ, ಅಂದರೆ ಇದನ್ನೆಲ್ಲದನ್ನು ಬಿಟ್ಟು ಮತ್ತೆ ಬೇರೆ ಏನಾದರೂ ಎಕ್ಸ್ಪೆನ್ಸಸ್ ಇತ್ತು ಅಂತ ಅಂದರೆ ನಾವು ಮಿಸಲೇನಿಯಸ್ ಅಲ್ಲಿ ತೊಗೊತೀವಿ ಅಂತ. ಓಕೆ, ಎಸ್. ಸೊ ಇದು ನೋಡಿ, ರೈಸ್ ಡೇ ಟು ಡೇ ನಾನು ಹೇಳ್ದೆ ಆವಾಗಲೇ, ಸ್ಪೆಸಿಫೈಡ್ ಕ್ಲಾಸ್ ಆಫ್ ಪೀಪಲ್. ಸೊ ಸ್ಪೆಸಿಫೈಡ್ ಕ್ಲಾಸ್ met by cost met by specified class of consumer in buying basket of goods and services. basket of goods and services. goods ಅಂತ ಅಂದರೆ ಏನು ನಿಮಗೆ? goods means items which we can see, right? So which we can touch it, it's a tangible goods, right? It's called goods. services means what? services means TV ರಿಪೇರಿ ಆಗಿರ್ಬೋದು, ಫ್ರಿಡ್ಜ್ ರಿಪೇರಿ ಆಗಿರ್ಬೋದು, ಟೆಲಿಫೋನ್ ಚಾರ್ಜಸ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ರೈಟ್, ಕರೆಂಟ್ ರಿಪೇರೀಸ್ ಆಗಿರ್ಬೋದು. ಸೊ ಈ ರೀತಿನ ನಾವೇನಂತ ಕರಿತೀವಿ? ಸರ್ವೀಸಸ್ ಅಂತ ಹೇಳಿ. ಅದಕ್ಕೂ ಕೂಡ ನಾವೇನು ಮಾಡ್ತೀವಿ? ಪೇ ಮಾಡ್ತೀವಿ. ಸರ್ವೀಸಸ್ ಕೂಡ ನಾವು ಪೇ ಮಾಡ್ತೀವಿ, ರೈಟ್? ದಟ್ಸ್ ಕಾಲ್ಡ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ ಹೇಳಿ. ಸೊ ಹಾಗಿದ್ರೆ ಗೂಡ್ಸ್ ಅಂತ ಹೇಳಿ ಬಂದಾಗ ಡೇ ಟು ಡೇ ಲೈಫಲ್ಲಿ ನಮಗೆ ಏನೇನು ಬೇಕು? ರೈಸ್ ಬೇಕು, ಶುಗರ್ ಬೇಕು, ದಾಲ್ ಬೇಕು, ಟೀ ಬೇಕು, ಫ್ಯೂಯಲ್ ಬೇಕು, ಹೌಸ್ ರೆಂಟ್ ಇರುತ್ತೆ,
ಕರೆಂಟ್ ಬಿಲ್ ಇರುತ್ತೆ, ರೈಟ್? ಕರೆಂಟ್ ಬಿಲ್, ಫ್ಯೂಯಲ್. ಸೊ ಫ್ಯೂಯಲ್ ಅಂತಂದರೆ ನಿಮಗೇನು, ನಾವೇನು ಪೆಟ್ರೋಲ್ ಮತ್ತು ಡೀಸೆಲ್ ಅಂತಂದು ಹೇಳಿ ನಾವೇನು ಕರಿತೀವಿ, ಗ್ಯಾಸ್ ಅಂತ ಏನು ಕರಿತೀವಿ, ಫ್ಯೂಯಲ್. ಸೊ ಲೈಟ್ನಿಂಗ್ ಅಂತಂದರೆ ಕರೆಂಟ್ ಬಿಲ್. ಸೊ ಈ ರೀತಿ ಆಗಿರೋ ಒಂದು ನಮಗೆ ಕಮಾಡಿಟೀಸ್ ನಮ್ಗೆ ಎಲ್ಲಿ ಸಿಗುತ್ತೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರಲ್ಲಿ ಸಿಗೋ ಅಂಥದ್ದು. ಸೊ ಹಾಗಿದ್ರೆ ನೆಕ್ಸ್ಟ್ ಮಿಸಲೇನಿಯಸ್ ಮೀನ್ಸ್ ವಾಟ್? ಇದನ್ನೆಲ್ಲದನ್ನು ಬಿಟ್ಟು ನಮಗೆ ಬೇರೆ ಏನಾದರೂ ಅದರ್ ಎಕ್ಸ್ಪೆನ್ಸಸ್ ಏನಾದರೂ ಇತ್ತು ಅಂತ ಅಂದರೆ ಅದನ್ನು ನಾವು ಮಿಸಲೇನಿಯಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಿದ್ರೆ ಅಂಡರ್ ಯೂನಿಟ್ಸ್ ವಿ ಹ್ಯಾವ್ okay, yes, units, quintal, so sugar is also in quintal, dal is also in quintal, and then tea is in kg, fuel monthly basis, cloth yearly basis, and then house rent monthly basis, miscellaneous monthly basis. Okay, yes. So next we have number of units 4, and then 0.6, 1, next 3, 12, 1, 12, 12. Okay, yes. So ಹಾಗಿದ್ರೆ ಇಲ್ಲಿ ಯೂನಿಟ್ಸ್ ಇದೆ, ಕ್ವಿಂಟಾಲ್, ನಂಬರ್ ಆಫ್ ಯೂನಿಟ್ಸ್, ಅಂಡ್ ದೆನ್ ಪ್ರೈಸ್ ಬರೋಣ. ಫಸ್ಟು 1600, 1500, 2100, 60, 400, 500, 1500, 2000. Next one, 2012 prices, 3800, 3200, 6400. Next one we have 100, 1600. Next one 600. Next one 3200, 3000. Okay, yes. So look at the problem. Rice will be in quintal, sugar is in quintal, dal is in quintal, tea is in kg. So ಹಾಗಿದ್ರೆ ಇಯರ್ ಅಲ್ಲಿ ಒಂದು ವರ್ಷದ ಕ್ಯಾಲ್ಕುಲೇಷನ್ ಮಾಡ್ಕೊತಾ ಇದ್ದೀವಿ ಅನ್ಕೊಳ್ಳೋಣ. tea kg, fuel on monthly basis, cloth ಒಂದು ವರ್ಷಕ್ಕೆ ಒಂದ್ಸಲ, house rent monthly, miscellaneous monthly. So ಹಾಗಿದ್ರೆ ನಂಬರ್ ಆಫ್ ಯೂನಿಟ್ಸ್ಗೆ ಬಂದರೆ, ಸೊ ಕ್ವಿಂಟಾಲ್ 4 ಕ್ವಿಂಟಲ್ ಆಫ್ ರೈಸಸ್, ವಿ ಹ್ಯಾವ್ ಯೂಸ್ಡ್ 4 ಕ್ವಿಂಟಲ್ ಆಫ್ ರೈಸಸ್, ಆ್ಯಂಡ್ ದೆನ್ sugar 0.6 quintal, so dal 1 quintal, tea 3 kg, monthly 12 ಅಂತ ಅಂದರೆ how many number of months? 12 months for a year. ಒಂದು ವರ್ಷಕ್ಕೆ ಎಷ್ಟು ಮಂತ್ಸ್ ಇರುತ್ತೆ? 12 months. ಹಾಗಿದ್ರೆ 12 ಒಂದು ವರ್ಷಕ್ಕೆ ಕನ್ಸಿಡರ್ ಮಾಡಿದ್ದೀವಿ 12. ಸೊ ಇಯರ್ಲಿ ಒನ್ಸ್, ಕ್ಲಾತ್ ಅದಕ್ಕೆ 1. ಸೊ ಹೌಸ್ ರೆಂಟ್ ಮಂತ್ಲಿ ಬೇಸಿಸ್ 12. ಸೊ ಮಿಸಲೇನಿಯಸ್ ಮಂತ್ಲಿ ಬೇಸಿಸ್ 12. ಓಕೆ, ಸೊ ನೆಕ್ಸ್ಟ್ ಪ್ರೈಸ್ ಪರ್ ಯೂನಿಟ್ ಇನ್ ರುಪೀಸ್. ಹಾಗಿದ್ರೆ ಪರ್ ಯೂನಿಟ್ 2005, 2012. 2005 ಈಸ್ ಅ ಬೇಸ್ ಇಯರ್. ಸೊ ಹಾಗಿದ್ರೆ ಇದನ್ನ ಏನಂತ ಬರೀತೀರಿ? ಇಟ್ಸ್ ಅ ಪ್ರೈಸ್ 2005 ಇನ್ನೇನಂತ ಬರೀತೀರಾ? P0, right? And then 2012 is a current year. So current year ಆಗಿದ್ರಿಂದ P1 is a price. ಇದು ಎರಡು ಪ್ರೈಸ್. ಸೊ P0, P1, right? ಸೊ ಹಾಗಿದ್ರೆ ಪ್ರೈಸಸ್ ಏನಾಗ್ತಾ ಇದೆ ನೋಡಿ, ಚೇಂಜಸ್ ಆಗ್ತಾ ಇದೆ. 1600, 3800, 1500, 3200.
ಸೊ 2005 2012 ಕಂಪೇರ್ ಮಾಡ್ತಾ ಇದ್ದೀವಿ ನಾವು. ಸೊ ಹಾಗಿದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ, ಪ್ರೈಸಸ್ ಏನಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. ಕ್ಲಿಯರ್? ಎಸ್. ಸೊ ವಾಟ್ಸ್ ಯುವರ್ ಕ್ವಶನ್? ದ ಕ್ವಶನ್ ಈಸ್ ಕ್ಯಾಲ್ಕುಲೇಟ್ CPI ಫಾರ್ ದ ಇಯರ್ 2012 with respect to base year 2005. Okay, so ನಿಮಗೆ ಕ್ವಶನ್ ನಲ್ಲಿ they will mention that whether it is a aggregative expenditure method or we have to solve this problem based on family budget method ಅಂತ ಹೇಳಿರ್ತಾರೆ. ಕ್ವಶನ್ ಅಲ್ಲಿ ನಮಗೆ ಕೊಟ್ಟಿರ್ತಾರೆ. ಸೊ ಸಾಲ್ವ್ ದ ಫಾಲೋವಿಂಗ್ ಪ್ರಾಬ್ಲಮ್ ಬೈ ಯೂಸಿಂಗ್ ಫ್ಯಾಮಿಲಿ ಬಡ್ಜೆಟ್ ಮೆಥಡ್ ಆರ್ ಬೈ ಯೂಸಿಂಗ್ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಹೇಳಿರ್ತಾರೆ. ಸೊ ಇನ್ ಕೇಸ್ ಏನು ಕೊಟ್ಟಿಲ್ಲ ಅಂತ ಅಂದರೆ W ಅಂತ ಹೇಳಿ ಕೊಟ್ಟರು ಅಂದರೆ ಅಂಡರ್ಸ್ಟುಡ್ ಇಟ್ಸ್ ಅ ಫ್ಯಾಮಿಲಿ ಬಡ್ಜೆಟ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಿದ್ರೆ ಇಲ್ಲಿ ನೋಡಿ. ಸೊ ದಿಸ್ ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್, ನಾನು ನಿಮ್ಗೆ ಫಸ್ಟ್ ಹೇಳಿಬಿಡ್ತೇನೆ, ದಿಸ್ ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್. ಸೊ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್, ಸೊ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂದ ಕೂಡಲೇ ನಿಮ್ಮ ಬ್ರೈನಿಗೆ ಬರಬೇಕು. ಸೊ ವಾಟ್ ಈಸ್ ದ ಫಾರ್ಮುಲಾ? ವಾಟ್ ಈಸ್ ದ ಫಾರ್ಮುಲಾ? ವಾಟ್ ಈಸ್ ದ ಫಾರ್ಮುಲಾ? CPI is equal to, what is the formula for aggregative expenditure method? Formula is sum of P1 Q0 divided by sum of P0 Q0. Sum of P1 into 100 into 100 alva. CPI is equal to sum of P1 Q0 divided by sum of P0 Q0 into 100. It is the ಫಾರ್ಮುಲಾ ಫಾರ್ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್. ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ಗೆ ಇರುವಂಥ ಫಾರ್ಮುಲಾ. ಸೊ ಹಾಗಿದ್ರೆ ಇಲ್ಲಿ ನೋಡಿ, ಫಾರ್ಮುಲಾದಲ್ಲಿ ಕಂಟೆಂಟ್ ಏನೇನಿದೆ ಅಂತ ನೋಡ್ಕೊಳ್ಳಿ. ಲಾಸ್ಟ್ ಇಯರ್ಸ್ ಮಾಡಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೆ, ಅಲ್ಲಿ ನಮಗೆ ಏನೇನು ಬೇಕೋ ಅಕಾರ್ಡಿಂಗ್ ಟು ದ ಫಾರ್ಮುಲಾ ವಿ ಹ್ಯಾವ್ ಟು ಕ್ರಿಯೇಟ್ ದ ಟೇಬಲ್. ರಿಮೆಂಬರ್ ಆಲ್ವೇಸ್ ಸ್ಟ್ಯಾಟಿಸ್ಟಿಕ್ಸನ್ನ ನಾವು ಸಾಲ್ವ್ ಮಾಡಬೇಕು ಅಂದರೆ, ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಬೇಕು ಅಂದರೆ ವೆರಿ ಈಸಿಯೆಸ್ಟ್, ಸೊ ಈಸಿಯೆಸ್ಟ್ ಥಿಂಗ್ ಟು ರಿಮೆಂಬರ್ ಅಂತ ಅಂದರೆ ಫಾರ್ಮುಲಾ. So however the formula is there, we have to create the table like that. Very simple. ನಿಮಗೆ ಫಾರ್ಮುಲಾ ಯಾವ ರೀತಿ ಇರುತ್ತೆ, ಆ ಫಾರ್ಮುಲಾದಲ್ಲಿ ನಮಗೆ ಕಂಟೆಂಟ್ ಏನೇನು ಬೇಕು ಆ ಫಾರ್ಮುಲಾನ ನೋಡ್ಕೊಂಡ್ಬಿಟ್ಟು ನಾವಿಲ್ಲಿ ಟೇಬಲನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ವೆರಿ ಸಿಂಪಲ್. ಓಕೆ, ಎಸ್. ಸೊ ಹಾಗಿದ್ರೆ ಇಲ್ಲಿ ನೋಡಿ, P1 Q0, P0 Q0. So P1, do you have P1? Yes, we have P1. Do you have P0? Do you have P0? Yes, we have P0. So what about Q0? Q0 ಏನು ಹಾಗಿದ್ರೆ, Q0 is a base year quantity. So ಹಾಗಿದ್ರೆ look at the problem. Do you have Q0 in the question? So ಹಾಗಿದ್ರೆ ಕ್ವಶನ್ ಅಲ್ಲಿ ನಿಮಗೆ Q0 ಇದೆನಾ, Q0 ಇದೆನಾ, Q0 ಇಲ್ಲ. ಸೊ ಹಾಗಿದ್ರೆ Q0 ಎಲ್ಲಿಂದ ತಗೊಂತೀರಾ ಹಾಗಿದ್ರೆ? ಸೊ ನಂಬರ್ ಆಫ್ ಯೂನಿಟ್ಸ್ ಅಂತ ಹೇಳ್ದ. ಸೊ ದಿಸ್ ಇಸ್ ನಥಿಂಗ್ ಬಟ್ ಅ Q0, number of units, number of units, units ಅಂದ್ರೆ ಕ್ವಾಂಟಿಟಿ, number of units. ಸೊ ಹಾಗಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ Q0. ಸೊ ಹಾಗಿದ್ರೆ ಇಲ್ಲಿ ನಾವೇನು ತಗೊತಾ ಇದ್ದೀವಿ, ಬೇಸ್ ಇಯರ್ ಕ್ವಾಂಟಿಟಿನ ನಾವು ತಗೊತಾ ಇದ್ದೀವಿ. ಬೇಸ್ ಇಯರ್ ಕ್ವಾಂಟಿಟಿ ಆಸ್ ಅ ವೇಟ್ಸ್ ಆಗಿ ನಾವಿಲ್ಲಿ ತಗೊತಾ ಇದ್ದೀವಿ. ರೈಟ್, ಅರ್ಥ ಆಯ್ತಾ? ಸೊ ಹಾಗಿದ್ರೆ ಇಟ್ಸ್ ಅ ಲಾಸ್ಟ್ ಇಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಇಟ್ಸ್ ಲೈಕ್ ಅ ಲಾಸ್ಟ್ ಇಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಹಾಗಿದ್ರೆ ವೆರಿ ಸಿಂಪಲ್, Q0 ಇದೆ, P0 ಇದೆ, P1 ಇದೆ. Already you have solved last year's price index number, so then this will become this problem will become very easy for us to solve because already we have solved so many problems based on last year's, right? So hagidre what we need, so we need P1 Q0, next column will be P0 Q0. So hagidre P1 ಇದೆ, Q0 ಇದೆ, P0 ಇದೆ, Q0 ಇದೆ. ಕಾಲಮ್ಸ್ ಅನ್ನ ಏನು ಮಾಡ್ತಾ ಹೋಗಿ, ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಸೊ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಟೇಕ್ ದ ಸಮ್, ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ ಆ್ಯಂಡ್ ದೆನ್ ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ಹಾಗಿದ್ರೆ P1 Q0, P1 Q0 ಆ್ಯಂಡ್ ದೆನ್ P0 Q0. P1 Q0 ನೋಡೋದಾದ್ರೆ 15,200. ಇವೆರಡು ಎಲ್ಲಿಂದ ಬಂತು ನೋಡಿ? P1 Q0 P0 Q0 ಎಲ್ಲಿಂದ ಬಂದಿದೆ? ಫಾರ್ಮುಲಾದಿಂದ ಬಂದಿದೆ. ಫಾರ್ಮುಲಾದಲ್ಲಿ P1 Q0 P1 Q0, P0 Q0 P0 Q0 ಬರ್ಕೊಂಡಿದ್ದೀವಿ. ಮಲ್ಟಿಪ್ಲೈ ಮಾಡಿಕೊಂಡು ಸಮ್ ತಗೋಬೇಕಾಗತ್ತೆ. ಓಕೆ, ಎಸ್. ಸೊ ಹಾಗಿದ್ರೆ ಇವಾಗ ನೋಡೋಣ P1 Q0 ವ್ಯಾಲ್ಯೂಸ್ ನೋಡ್ತಾ ಹೋಗೋಣ. 15,200, ಯು ವಿಲ್ ಗೆಟ್ 15,200, 1,920. Next one we have 6,400. Next one 300, 12,000, 600,
38,400, 36,000, 15,200, 1,920, 6,400, next one 300, next one 12,000, next one 600, 38,400, 36,000. So your next one P naught Q naught, 6,400, next 900, 2,100, next 180, next 4,800, 4,800, next one 500, 18,000, last one 24,000. Okay, yes. So take the sum, you will get 1,10,820, 1,10,820, 1,10,820. Next one you will get 56,880. This is your sum. You have to write sum of P1 Q naught. Okay, ಇಲ್ಲಿ ನೀವು sum of P1 Q naught ಅಂತ ಬರಿಬೇಕು and then sum of P naught Q naught ಅಂತ ಹೇಳಿ ಬರಿಬೇಕು. ಬರೆದ್ಬಿಟ್ಟು next we have to take the sum. Okay, yes. So next ಹಾಗಿದ್ರೆ substitute in the formula. So you will get, so 1,10,820 divided by 56,880 into 100 into 100. So ಹಾಗಿದ್ರೆ divided by ಮಾಡಿ into 100 ಮಾಡಿ 194.83. You will get 194.83. 194.83 as your answer. CPI. So what's your CPI answer? 194.83. 194.83 as your answer. Okay, yes. So comment, conclusion ಅನ್ನು ಬರಿಬೇಕು, comment ಅನ್ನು ಬರಿಬೇಕು. So what is the comment? So thus the cost of living index of a particular class for the base year increased by 94.83% as compared to the current year. So ಹಾಗಿದ್ರೆ if we compare to current year ಗೆ compare ಮಾಡಿದ್ರೆ the cost of living index number is increased by 94.83%. So ಹಾಗಿದ್ರೆ ನಿಮಗೆ ಗೊತ್ತು. So what is the value for base year? So the value for base year is how much? 100. So ಇದನ್ನ 100 ಅನ್ನ ಮೈನಸ್ ಮಾಡಿ -100 ಮಾಡಿದಾಗ what you will get? 94.83. It is a plus value, therefore it is increased. So ಹಾಗಿದ್ರೆ 94.83% ನಮಗೆ ಇಲ್ಲಿ ಏನಾಗ್ತಾ ಇದೆ? increase ಆಗಿದೆ. So compare to base year. So ಹಾಗಿದ್ರೆ write down the comment. Thus the cost of living index of a particular class, for the base year is increased by 94.83% as compared to the current year. So current year ಗೆ ಕಂಪೇರ್ ಮಾಡಿದಾಗ ಬೇಸ್ ಇಯರ್ ಅಲ್ಲಿ ನಮಗೆ ಏನಾಗ್ತಾ ಇದೆ, ಬೇಸ್ ಇಯರ್ ಗೆ ಕಂಪೇರ್ ಮಾಡಿದಾಗ ಕರೆಂಟ್ ಇಯರ್ ಅಲ್ಲಿ ನಮಗೆ 94.83% ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಎಸ್. ಸೊ ನೆಕ್ಸ್ಟ್ ಒನ್, ಓಕೆ, ಎಸ್, ಒನ್ ಸೆಕೆಂಡ್.
sorry, write down the comment for this. The comment is whatever I said is wrong, so it's just a little bit changes in that. Just make a little bit changes in the comment. Thus the cost of living index, write down comment. Thus the cost of living index, thus the cost of living index, CLI, the cost of living index of a particular class, of a particular class, of a particular class for the year 2012, for the year 2012, for the year 2012, increased by 94.83% as compared to the year 2005. ಸೊ ಹಾಗಿದ್ರೆ ಇದನ್ನು ನಾವು ಯಾವ ರೀತಿ ಹೇಳ್ಬೋದು ಅಂತಂದರೆ, the CLI of a particular class for the year of current year, class for the current year increased by 94.83% as compared to the ಬೇಸ್ ಇಯರ್ ಅಂತ ಹೇಳಿ. ಅಲ್ಲಿ ನಮಗೆ ಕರೆಂಟ್ ಇಯರ್ ಮತ್ತು ಪ್ರೀವಿಯಸ್ ಕಮೆಂಟಲ್ಲಿ ಕರೆಂಟ್ ಇಯರ್ ಮತ್ತು ಬೇಸ್ ಇಯರ್ ಏನಾಗಿದೆ, ಇಂಟರ್ಚೇಂಜ್ ಆಗಿದೆ. ಮೇಕ್ ಇಟ್ ಕರೆಕ್ಟ್. ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ಕರೆಂಟ್ ಇಯರ್ ಆ್ಯಂಡ್ ದೆನ್ ಇಟ್ ಈಸ್ ಬೇಸ್ ಇಯರ್. ಸೊ ಕರೆಂಟ್ ಬೇಸ್ ಇಯರ್ಗೆ ಕಂಪೇರ್ ಮಾಡಿದರೆ ದ ಸೆಂಟೆನ್ಸ್ ಮೀನಿಂಗ್ ಈಸ್, ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್ ಈಸ್, ಎಫ್ ವಿ ಕಂಪೇರ್ ಟು ದ ಬೇಸ್ ಇಯರ್, ಕರೆಂಟ್ ಇಯರ್ ಈಸ್ ಇನ್ಕ್ರೀಸ್ಡ್ ಬೈ 94.83% ಅಂತ ಹೇಳಿ ಹೇಳ್ತೀವಿ. ಸೊ ಕರೆಂಟ್ ಇಯರ್ಗೆ ಕಂಪೇರ್ ಮಾಡಿ ಬೇಸ್ ಇಯರ್ಗೆ ಕಂಪೇರ್ ಮಾಡಿದರೆ ಕರೆಂಟ್ ಇಯರಲ್ಲಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ, 94.83% ಏನಾಗ್ತಾ ಇದೆ, ಜಾಸ್ತಿ ಆಗಿದೆ ಅಂತಂದು ಹೇಳಿ. ಓಕೆ, ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಆನ್ CLI. ಸೊ ವಿಲ್ ಸಿ ಒನ್ ಮೋರ್ ಪ್ರಾಬ್ಲಮ್ ಆನ್ CLI. ಸೊ ಹಾಗಿದ್ರೆ ಒನ್ ಮೋರ್ ಪ್ರಾಬ್ಲಮ್ ಆನ್ CLI. ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಮೇಲೆ ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಹಾಗಿದ್ರೆ ಕಂಪ್ಯೂಟ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್, compute cost of living index number by aggregative method, compute cost of living index number by aggregative method. Okay, yes. So commodity, P naught, V naught, and then P1. Under commodity we have rice, sugar, tea, and then pulses, fuel, other. Okay, other. Next, under P naught we have 12, 14, 13. Next, 10, 11, 8. Under V naught we have 240, 70, and then 39, 40, 66, 72. Under P1 we have 17, 16,
16, 18, 25, 25, 30, 25 again 25. Okay, yes. So look at the problem. Compute CLI, compute cost of living index number by aggregative method. Aggregative method alli ಮಾಡಬೇಕು. Aggregative ಅಂತ ಅಂದ ತಕ್ಷಣ you should remember the formula. The formula is CPI is equal to sum of P1 Q0 divided by sum of P0 Q0 into 100. So here we have commodity. Next we have P0. P0 is a base year price. V0 is a base year expenditure, and then P1 is a current year price. So ಹಾಗಿದ್ರೆ base year price ಕೊಟ್ಟಿದ್ದಾನೆ, current year price ಕೊಟ್ಟಿದ್ದಾನೆ, and then base year value ಕೊಟ್ಟಿದ್ದಾನೆ. Base year value is a V0, right? So ಹಾಗಿದ್ರೆ Q0, we need Q0, right? Because we need to find out P1 Q0 find out ಮಾಡಬೇಕು. Q0 ಬೇಕಾಗಿರೋದ್ರಿಂದ ನೀವು ಇಲ್ಲಿ ಏನು ಮಾಡ್ತೀರಾ, Q0 is equal to V0 divided by P0. ಸೊ ಹಾಗಿದ್ರೆ V0 ಇದೆ, P0 ಇದೆ, ಸೊ ಅವೆರಡನ್ನು ಡಿವೈಡೆಡ್ ಬೈ ಮಾಡಿ ಯು ವಿಲ್ ಗೆಟ್ ಅ Q0. ಎಕ್ಸ್ಪೆಂಡಿಚರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ರೈಟ್? ಸೇಮ್ ವೇ. ಸೊ ಹಾಗಿದ್ರೆ 240 ಡಿವೈಡೆಡ್ ಬೈ 12, 12 1 12 2 24, ಸೊ ಇಟ್ಸ್ ಅ 20, 14 70. ಸೊ ಹಾಗಿದ್ರೆ 71 ಸೊ 14 1 14, 5 70. ಸೊ ನೆಕ್ಸ್ಟ್ 13 3 ಸೊ 10 4 40, 11 6 66, 8 9 72. So next one column, next column is P1 Q0, right? P1 Q0. So P1 Q0, 17 2s 34, 340, 16 5s 80, right? 16 5s 80. So next one 18 3s 54, 25 4s 100, 36 180. Last one we have 25 9s 225. So next what? Next is take the summations. Summations will be V0 summation ಅಂತ ತಗೊಳ್ಳಿ. V0 sum of P0 Q0 is equal to 527, and take the sum of P1 Q1. Take the sum of P1 Q0 will be 979. Okay, yes. Substitute these values in the formula. So ಹಾಗಿದ್ರೆ ಫಾರ್ಮುಲಾದಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ